ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ತಿಳ್ಕೊತಾ ಇದ್ದೀನಿ. ಯಾವ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಇನ್ಮೇಲೆ LPG ಗ್ಯಾಸ್ ಏನು ಕೊಡ್ತಾ ಇದೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಗ್ಯಾಸು, ಅದಕ್ಕೆ ಒಂದು ಹೊಸ ರೂಲ್ಸ್ ಬಂದಿದೆ. ಆ ಒಂದು ರೂಲ್ಸ್ನ ನೀವು ಫಾಲೋ ಮಾಡದೇ ಇದ್ದರೆ ನಿಮಗೆ ಬರ್ತಿರೋ ಅಂಥ ಒಂದು ಸಬ್ಸಿಡಿ ಗ್ಯಾಸು ಕ್ಯಾನ್ಸಲ್ ಆಗುತ್ತೆ. ಆ ಒಂದು ರೂಲ್ಸ್ ಏನು, ಆ ಒಂದು ರೂಲ್ಸ್ನ ಹೇಗೆ ನೀವು ಯೂಸ್ ಮಾಡ್ಕೊಳ್ಳೋದು, ಸೊ ನಿಮ್ಮ ಒಂದು ಗ್ಯಾಸ್ನ ಕ್ಯಾನ್ಸಲ್ ಆಗದೆ ಹೆಂಗೆ ನೀವು ಕಾಪಾಡ್ಕೊಳ್ಳೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಾಗಂದರೆ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದಿಲ್ಲ. ಸೊ ಬರೀ ಇವಾಗ ಡೈರೆಕ್ಟಾಗಿ ಟಾಪಿಕ್ ಸ್ಟಾರ್ಟ್ ಮಾಡಮಿ. ಇವಾಗ ನಮ್ಮ ಸರ್ಕಾರ ಏನು ಮಾಡಿದೆ ಅಂದರೆ ಪ್ರತಿ ಹಳ್ಳಿ ಮನೆಗೂ ಒಂದು ಗ್ಯಾಸ್ ಕೊಡ್ತಾ ಇದೆ ಸಬ್ಸಿಡಿಯಲ್ಲಿ. ಅಂದರೆ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಒಂದು ಹಳ್ಳಿಗೆ ಆಗಲಿ ಅಥವಾ ಪ್ರತಿಯೊಂದು ಮನೆಗೂ ಗ್ಯಾಸ್ ಕೊಡ್ತದೆ, LPG ಗ್ಯಾಸ್. ಅದು ಹಾಗಾಗಿ ಈ ಒಂದು ಯೋಜನೆಯಿಂದ ಮಹಿಳೆಯರು ತುಂಬ ಖುಷಿಯಾಗಿದ್ದಾರೆ. ಕಡಿಮೆ ಗ್ಯಾಸಲ್ಲಿ ಅಂದರೆ ಕಡಿಮೆ ಅಮೌಂಟಲ್ಲಿ ಗ್ಯಾಸ್ ಸಿಗ್ತಿದೆ, ನಮಗೆ ತುಂಬ ಈಸಿ ಆಗ್ತಿದೆ ಅಡುಗೆ ಮಾಡ್ಕೊಳ್ಳೋಕ್ಕಂದೇಳಿ ತುಂಬ ಖುಷಿಯಾಗಿದ್ದಾರೆ. ಹಾಗೆ ಈ ಒಂದು ಯೋಜನೆಗೆ ಒಂದು ಹೊಸ ರೂಲ್ಸ್ ಕೂಡ ಬಂದಿದೆ. ಆ ಒಂದು ರೂಲ್ಸ್ ಏನಪ್ಪ ಅಂದರೆ, ನಿಮ್ಮ ಒಂದು ಏನು ಗ್ಯಾಸ್ ಅಕೌಂಟ್ ಇದೆ ಅದಕ್ಕೆ KYC ಮಾಡಿಸ್ಲೇಬೇಕು. ಅಂದರೆ ಲೈಕ್ ಇವಾಗ ನಿಮ್ಮ ಮನೇಲಿ ಯಾರ್ದೋ ಒಂದು ಅಕೌಂಟ್ ಇರುತ್ತೆ ಅಂದ್ಕೊಳ್ಳಿ, ಯಾರ್ದೋ ಕೊಟ್ಟಿರ್ತಾರೆ ನಿಮ್ಮ ಆಧಾರು ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಅದಕ್ಕೆ KYC ಮಾಡಿಸ್ಲೇಬೇಕು. KYC ಮಾಡಿಸಿಲ್ಲ ಅಂದರೆ ನಿಮ್ಮ ಒಂದು ಸಬ್ಸಿಡಿ ಗ್ಯಾಸ್ ಏನಿದೆ ಅದು ಕ್ಯಾನ್ಸಲ್ ಆಗುತ್ತೆ ಮತ್ತು ನಿಮಗೆ ಕಮರ್ಷಿಯಲ್ ರೇಟೇ ಬೀಳುತ್ತೆ. ಅಂದರೆ ನೀವು ಹೊರಗಡೆ ಏನು ತೊಗೊತೀರಾ ಬ್ಲಾಕಲ್ಲಿ, ಸೊ ಆ ಥರ ಒಂದು ಜಾಸ್ತಿ ರೇಟ್ ಕೊಟ್ಟು ತೊಗೊಳ್ಬೇಕಾಗುತ್ತೆ. ಓಕೆ, ನೀವು KYC ಎಲ್ಲಿ ಮಾಡಿಸೋದು ಅಂತ ಕೇಳಿದ್ರೆ ನಿಮ್ಮ ಹತ್ತಿರದ ಗ್ಯಾಸ್ ಡೀಲರ್ ಏಜೆನ್ಸಿ ಒಂದು ಆಫೀಸ್ ಇರುತ್ತಲ್ಲ, ಅಲ್ಲಿಗೆ ಹೋಗಬೇಕು ನೀವು. ಅಲ್ಲಿ ಹೋದರೆ ಅವರು KYC ಮಾಡಿ ಕೊಡ್ತಾರೆ. ಓಕೆ, KYC ಮಾಡ್ಸೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ಕೇಳೋದಾದರೆ, KYC ಮಾಡ್ಸೋಕ್ಕೆ ಜಸ್ಟ್ ಸಿಂಪಲ್ ಡಾಕ್ಯುಮೆಂಟ್ಸು, ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡೋಗಿ ಮತ್ತು ರೇಷನ್ ಕಾರ್ಡ್ ಜೆರಾಕ್ಸ್ ತೊಗೊಂಡೋಗಿ ನಿಮ್ಮ ಒಂದು ಪಾಸ್ಬುಕ್ ಜೆರಾಕ್ಸ್ನ ತೊಗೊಂಡು ಹೋಗಬೇಕು. ನೀವು ನಿಮ್ಮ ಹತ್ತಿರದ ಏನು ಆಫೀಸ್ ಇದೆ ಡೀಲರ್ಶಿಪ್ದು, ಅಂದರೆ ಗ್ಯಾಸ್ ಡೀಲರ್ಶಿಪ್ ಆಫೀಸ್ ಇರುತ್ತಲ್ಲ, ಅಲ್ಲಿ ಹೋಗಿ ನಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಗೆ KYC ಮಾಡಿಕೊಡಿ, ನಮ್ಮ ಒಂದು ಗ್ಯಾಸ್ ಆಧಾರ ಇದೇನು ಗ್ಯಾಸ್ದು ಪಾಸ್ಬುಕ್ ಇದೆ ಅಲ್ಲ ಅದಕ್ಕೆ KYC ಮಾಡಿಕೊಡಿ ಅಂದರೆ ಖಂಡಿತವಾಗ್ಲೂ KYC ಮಾಡಿಕೊಡ್ತಾರೆ. ಈ ಒಂದು ಟೈಮ್ ಇರೋದು ಅಂದರೆ KYC ಮಾಡಿಸೋವರೆಗೂ ನಿಮಗೆ ಟೈಮ್ ಇರೋದು ಅಪ್ ಟು ಡಿಸೆಂಬರ್ 31, 2023 ಸಂಜೆ 5 ಗಂಟೆವರೆಗೂ. ಅಂದರೆ ಇದೇ ತಿಂಗಳು 31ನೇ ತಾರೀಕುವರೆಗೂ ನಿಮ್ಗೆ ಟೈಮ್ ಇದೆ. ಸೊ ದಯವಿಟ್ಟು ಯಾರ್ಯಾರೆಲ್ಲ KYC ಮಾಡಿಸಿಲ್ಲ ದಯವಿಟ್ಟು ಹೋಗಿ KYC ಮಾಡಿಸಿ. ಏನಕ್ಕಂದರೆ ನಿಮ್ಮದು LPG ಗ್ಯಾಸ್ ಏನಿದೆ ಸಬ್ಸಿಡಿ ಅದು ಕ್ಯಾನ್ಸಲ್ ಆಗುತ್ತೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇದು ತುಂಬ ಸ್ಟ್ರಿಕ್ಟಾದ ಆದೇಶ ಗೌರ್ಮೆಂಟ್ ಕಡೆಯಿಂದ. ಹಾಗಾಗಿ ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಖುಷಿಯಾಗಿ ಯೂಸ್ ಮಾಡ್ಕೊತಾ ಇದ್ದೀವಿ ಇವಾಗ ನಾವು ಗ್ಯಾಸು. ಸೊ ಇವನ್ ನಾವು ಕೂಡ 1-2 ದಿವಸದಲ್ಲಿ ಅಂದರೆ ನಾಳೆನೂ ನಾಡಿದ್ದು ಹೋಗಿ KYCನ ಮಾಡಿಸ್ಕೊತಾ ಇದ್ದೀವಿ. ನೀವು ಕೂಡ KYC ಮಾಡಿಸ್ಕೊಳ್ಳಿ. ಪ್ರತಿ ಜಿಲ್ಲೆಯಲ್ಲೂ ಈ ಒಂದು ಗ್ಯಾಸ್ ಡೀಲರ್ಶಿಪ್ ಇದ್ದೇ ಇರುತ್ತೆ. ಆ ಹತ್ತಿರದ ಗ್ಯಾಸ್ ಡೀಲರ್ಶಿಪ್ ಹತ್ತಿರ ಹೋಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾರ್ಯಾರು ಗೌರ್ಮೆಂಟ್ ಕಡೆಯಿಂದ ಗ್ಯಾಸ್ ಯೂಸ್ ಮಾಡ್ತಾಯಿದ್ದೀರಾ, ನಿಮ್ಮದು ಆಲ್ರೆಡಿ KYC ಆಗಿದ್ದರೆ ಏನು ತೊಂದರೆ ಇಲ್ಲ. ಯಾರ್ದೆಲ್ಲ KYC ಆಗಿಲ್ಲ ಅವರು ಖಂಡಿತವಾಗ್ಲೂ KYCನ ಮಾಡಿಸ್ಕೊಳ್ಳಿ ಮತ್ತು ನಿಮ್ಮ ಸಬ್ಸಿಡಿ ಗ್ಯಾಸ್ನ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್. ನಿಮಗೆ ಏನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದ.